ಗ್ರೇವಿ ಅಂತೂ ಕ್ರೇಜಿ ಅಂತಾನೆ ಹೇಳ್ತೀನಿ. ಇಷ್ಟು ಹಾರ್ಡಾಗಿರೋದನ್ನೇ ತಿಂತಾರಂತೆ, ಜಾಸ್ತಿ ಬೇಯಿಸಿ ತಿನ್ನಲ್ವಂತೆ. ಆಚೆ ಇರೋ ಬಿಸಿಲಿಗೆ ಈ ಖಾರ ಅಂತೂ ಹೆವಿ ಅಂತಾನೆ ಹೇಳ್ಬೋದು. ತಮಿಳಲ್ಲಿ ಮಾತಾಡ್ತಾನೆ ಅನ್ಕೋಬೇಡಿ, ಏನು ಮಾಡೋಕ್ಕಾಗಲ್ಲ, ತಮಿಳ್ನಾಡಿಗೆ ಬಂದಿದೆ, ತಮಿಳೇ ಮಾತಾಡಬೇಕು. ಇಡ್ಲಿ ಜೊತೆ ಗ್ರೇವಿ ಅಂತೂ ಕ್ರೇಜಿ ಕಾಂಬಿನೇಷನು. ಕೆಳಗಡೆ ಕೂತ್ಕೊ ತಿನ್ನಬೇಕು, ಡಿಫ್ರೆಂಟ್ ಆಗಿದೆ ಕಾನ್ಸೆಪ್ಟು. ಎಲ್ಲ ಕಡೆ ಟೇಬಲ್ ಹಾಕಿರ್ತಾರೆ, ಇಲ್ಲ ನಿಂತ್ಕೊಂಡು ತಿನ್ನಬೇಕು. ಇಲ್ಲಿ ಕುಂತ್ಕೊಳ್ಳೋಕ್ಕೆ ಚಾಪೆ ಹಾಕ್ಬಿಟ್ಟು ಚಾಪೆ ಮೇಲೆ ಕೂರಿಸ್ಬಿಟ್ಟು ಫುಡ್ಸ್ನ ಸರ್ವ್ ಮಾಡ್ತಾರೆ, ಅವರೇ ಸರ್ವ್ ಮಾಡ್ತಾರೆ. ಪೀಸ್ ತಿನ್ನೋಣ. One eternity later. ಎಲ್ರಿಗೂ ನಮಸ್ಕಾರ, ನಾನು ಸಂತು. ಇವತ್ತು ನಾನು ಯಾವುದೋ ಬೆಂಗಳೂರು ಇಲ್ಲ ಕರ್ನಾಟಕ ಸೀರೀಸ್ ಮಾಡ್ತಾ ಇದ್ದೀನಿ ಅನ್ಕೊಂಬಿಡಿ. ಈಗ ರೀಸೆಂಟಾಗಿ ನಾನು ಚೆನ್ನೈಗೆ ಹೋಗಿದ್ದಾಗ ಕೃಷ್ಣಗಿರಿ ಹತ್ರ ಸಂತೆ ಊಟ ಮಾಡ್ತಾರೆ ಅಂತ ಗೊತ್ತಾಯ್ತು. ಇವತ್ತು ನಾನು ಬಂದಿರೋ ಜಾಗ ಯಾವುದಪ್ಪ ಅಂದ್ರೆ, ಇವತ್ತು ಮಂಗಳವಾರ ಆಗಿರೋದ್ರಿಂದ ಕೃಷ್ಣಗಿರಿಯಿಂದ ಮುಂದೆ ಬರಗೂರು ಅನ್ನೋ ಒಂದು ಜಾಗ ಇದೆ. ಇಲ್ಲಿ ಸಂತೆ ಊಟನ ಮಾಡ್ಕೊಂಡ್ ಬರ್ತಾರೆ. ಇಲ್ಲೇನಪ್ಪ ಸ್ಪೆಷಲ್ ಅಂದ್ರೆ, ವಾರದಲ್ಲಿ 4 ದಿನ 4 ಕಡೆ 4ಕ್ಕಿಂತ ಹೆಚ್ಚು ಮರಿನ ಕಟ್ ಮಾಡಿ ಇಲ್ಲಿ ಫುಡ್ಸ್ನ ಸರ್ವ್ ಮಾಡ್ಕೊಂಡ್ ಬರ್ತಾರೆ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ 4 ಸಂತೆಯಲ್ಲಿ 4 ದಿನ, ವಾರದಲ್ಲಿ ಇಲ್ಲಿ ಇಲ್ಲೊಂದು ದಿನ ಇದ್ರೆ ಇನ್ನೊಂದು ದಿನ ಬೇರೆ ಸಂತೆಯಲ್ಲಿ ಇರುತ್ತೆ, ಇನ್ನೊಂದು ದಿನ ಬೇರೆ ಸಂತೆ. 4 ದಿನ 4 ಕಡೆ ಫುಡ್ಸ್ನ ಸರ್ವ್ ಮಾಡ್ಕೊಂಡ್ ಬರ್ತಾರೆ. ಲೈವಲ್ಲೇ ಮರಿ ಕಟ್ ಮಾಡಿ ಲೈವಲ್ಲೇ ಫುಡ್ನ ಕುಕ್ ಮಾಡಿ ಇಲ್ಲೇ ಸರ್ವ್ ಮಾಡ್ಕೊಂಡ್ ಬರ್ತಾರೆ. ದಿನಕ್ಕೆ 2000 ಇಡ್ಲಿಗಿಂತ ಜಾಸ್ತಿ ಸೇಲ್ ಆಗುತ್ತಂತೆ. ಮಿನಿಮಮ್ 4 ಮರಿ ಕಟ್ ಮಾಡಿ ಫುಡ್ಸ್ನ ಸರ್ವ್ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಕೂಡ ಇರ್ತಾರೆ. ಇಲ್ಲಿ ಯಾವುದೇ ರೀತಿಯ ಹೋಟೆಲ್ ರೀತಿಯ ಫೆಸಿಲಿಟಿ ಏನು ಇರಲ್ಲ. ಕೆಳಗಡೆ ನೆಲದ ಮೇಲೆ ಚಾಪೆ ಹಾಕಿ ಫುಡ್ಸ್ನ ಸರ್ವ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇದು ಶುರುವಾಗಿ ಸುಮಾರು 50ಕ್ಕಿಂತ ಜಾಸ್ತಿ ವರ್ಷ ಆಗಿದೆ ಅಂತೆ. ಇದು 3ನೇ ತಲೆಮಾರು ರನ್ ಮಾಡ್ಕೊಂಡ್ ಬರ್ತಾ ಇರೋದು. ಹೋಗೋಣ, ಆದರೆ ಓನರ್ನ ಮಾತಾಡ್ಸೋಣ. ತಮಿಳಲ್ಲಿ ಮಾತಾಡೋದು ಕೂಡ ಬೇಜಾರು ಮಾಡ್ಕೊಬೇಡಿ, ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀನಿ. ಓನರ್ನ ಮಾತಾಡಿಸಿ ಇಲ್ಲಿ ಫುಡ್ ಕೂಡ ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ ಬಂದಿರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಸಂತೆ ಊಟನ ತಿನ್ನೋಣ. Wake up early in the morning, and when I come home at night, everything is covered in darkness, and the sun is out of sight. I guess I'm living in the dark age, yeah, because I sure can't see no light. Ever since you left, there's been nothing but a cloudy sky, and there's no day, there's only night. ಕೆಳಗಡೆ ಕೂತ್ಕೊ ತಿನ್ನಬೇಕು, ಡಿಫ್ರೆಂಟ್ ಆಗಿದೆ ಕಾನ್ಸೆಪ್ಟು. ಎಲ್ಲ ಕಡೆ ಟೇಬಲ್ ಹಾಕಿರ್ತಾರೆ, ಇಲ್ಲ ನಿಂತ್ಕೊಂಡು ತಿನ್ನಬೇಕು. ಇಲ್ಲಿ ಕುಂತ್ಕೊಳ್ಳೋಕ್ಕೆ ಚಾಪೆ ಹಾಕ್ಬಿಟ್ಟು ಚಾಪೆ ಮೇಲೆ ಕೂರಿಸ್ಬಿಟ್ಟು ಫುಡ್ಸ್ನ ಸರ್ವ್ ಮಾಡ್ತಾರೆ, ಅವರೇ ಸರ್ವ್ ಮಾಡ್ತಾರೆ. ಅಲ್ಲಿ ಬೇರೆಯವ್ರಿಗೆ ಸರ್ವ್ ಮಾಡ್ತಾ ಇದ್ದಾರೆ. ಅಣ್ಣ ಹಿಂಗೆ ಒಂದು ಕೊಂಚ 2 ಇಡ್ಲಿ, ಕೊಂಚ ಮಟನ್, ಅவ்வಳೋದ. 2 ಇಡ್ಲಿ ಹೇಳಿದ್ದೀನಿ, ಜೊತೆಗೆ ಮಟನ್ ಹೇಳಿದ್ದೀನಿ. ನೆಕ್ಸ್ಟ್ ರೈಸ್ ಕೂಡ ತೊಗೋಬೇಕು. ಸೊ ಅದಕ್ಕೋಸ್ಕರ 2 ಇಡ್ಲಿ ಹೇಳಿದ್ದೀನಿ. 2 ಇಡ್ಲಿ ತಮಿಳಲ್ಲಿ ಮಾತಾಡ್ತಾನೆ ಅನ್ಕೋಬೇಡಿ, ಏನು ಮಾಡೋಕ್ಕಾಗಲ್ಲ, ತಮಿಳ್ನಾಡಿಗೆ ಬಂದಿದೆ, ತಮಿಳೇ ಮಾತಾಡಬೇಕು. ಅವಂಗದ ಮೇನಾ. ಈ ಬಿಸಿಲಿಗೆ ಬಿಸಿ ಬಿಸಿ ಇಡ್ಲಿ ಜೊತೆಗೆ ಮಟನ್ ಸಾಂಬಾರು, ಇಡ್ಲಿ ಸಖತ್ತಾಗಿರುತ್ತೆ. ಒಂದು ಪ್ಲೇಟ್ ಎವಳ ಇಡ್ಲಿ ಮಟನ್? ஒரு பிளேட் எவ்வளோ சார்? இட்லி 150 250 ஆஃப் வாங்கினா, அதாவது இது வந்து 2 இட்லி 20 ரூபாய். ஓகே. மட்டன் 100 ரூபாய். 100 ரூபாய். 120 ரூபாய். ஓகே. அது இட்லி கறி 4 இட்லி 40 ரூபாய், மட்டன் 200 ரூபாய். ಓಕೆ. 240 ரூபாய். 240 ರೂಪಾಯಿ. ಓಕೆ, ಸರಿನಾ. ಫಸ್ಟ್ ಐಟಮು ಇಡ್ಲಿ ತೊಗೊಂಡಿದ್ವಿ, ಜೊತೆಗೆ ಮಟನ್ ಸಾಂಬಾರು. ಗ್ರೇವಿ ಸ್ವಲ್ಪ ತಿಕ್ಕಾಗಿ, ತುಂಬ ತಿಕ್ಕಾಗಿ ಮಾಡಿದ್ದಾರೆ. ಮಾಡ್ತಾಯಿದ್ರು ಬರಬೇಕಾದ್ರೆ ಗಮ್ ಅಂತ ಇತ್ತು. ಇಡ್ಲಿ ಸ್ವಲ್ಪ ಗಟ್ಟಿ ಇದೆ. ಮಿಕ್ಸ್ ಮಾಡಿಕೊಂಡು ಸುಡ್ತಾ ಇದೆ. ಇದ್ರ ಜೊತೆ ತಿನ್ನೋಣ. ಮಟನ್ ನೋಡೋಣ ರೀ. ಇದು 100 ರೂಪಾಯಿ ಮಟನ್ನು. ಇಡ್ಲಿ 20 ರೂಪಾಯಿ, 120 ರೂಪಾಯಿ. ಈ ಸ್ವಲ್ಪ ಬೇಯಬೇಕಿತ್ತು ಅನ್ನಿಸ್ತಾ ಇದೆ. ಇನ್ನೂ ಬೆಂದಿದ್ರೆ ಚೆನ್ನಾಗಿರೋದು. ಟೇಸ್ಟ್ ಮಾಡಿ ನೋಡ್ಬಿಟ್ಟು ಬೆಂದಿದೆಯಲ್ಲೋ ಗೊತ್ತಾಗುತ್ತೆ. ಫಸ್ಟು ಇಡ್ಲಿ ತಿನ್ನೋಣ ಸಾಂಬಾರು ಜೊತೆಗೆ. ಒಂದು ಬೈಟ್. ಖಾರ, ಹೆವಿ ಖಾರ, ಮಸಾಲೆ ಜಾಸ್ತಿ. ಇಡ್ಲಿಗಂತೂ ಪರ್ಫೆಕ್ಟಾಗಿ ಮ್ಯಾರಿನೇಟ್ ಆಗಿದೆ. ಮಿಕ್ಸ್ ಮಾಡಬೇಕಾದ್ರೆ ಆಚೆ ಇರೋ ಬಿಸಿಲಿಗೆ ಈ ಖಾರ ಅಂತೂ ಹೆವಿ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ. ಮಸಾಲೆ ಸ್ವಲ್ಪ ಜಾಸ್ತಿ, ಖಾರ ಇನ್ನು ಸ್ವಲ್ಪ ಜಾಸ್ತಿ. ತಿನ್ನಬೇಕಾದ್ರೆ ಮಟನ್ ಆಗಲಿ ಚಿಕನ್ ಆಗಲಿ ಖಾರ ಸ್ವಲ್ಪ ಜಾಸ್ತಿ ಇದ್ರೇ ಮಜಾ. ಬಟ್ ಇಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ, ಮಜವಾಗಿದೆ. ಪೀಸ್ ತಿನ್ನೋಣ. ಪೀಸ್ ತುಂಬ ಹಾರ್ಡು,
ಸ್ವಲ್ಪ ಗಟ್ಟಿ, ಒಂದು ಸ್ವಲ್ಪ ಬೆಂದಿದ್ರೆ ಚೆನ್ನಾಗಿರೋದು. ತುಂಬ ಹಾರ್ಡ್ ಅನಿಸ್ತಾ ಇದೆ. ಬಟ್ ಇಲ್ಲಿ ಇದೇ ಥರ ತಿಂತಾರೆ ಅನಿಸ್ತಾ ಇದೆ. ಯಾಕೆ ನಮ್ಮೂರ ಕಡೆ ಜಾತ್ರೆ ಈ ಥರ ಮಾಡಿದಾಗ ಮುಕ್ಕಾಲು ಬೇಯಿಸಿರ್ತಾರೆ, ಕಂಪ್ಲೀಟಾಗಿ ಬೇಯಿಸಲ್ಲ. ಸೊ ಆ ಒಂದು ಇದರಲ್ಲೇ ಅದು ಮುಕ್ಕಾಲು ಭಾಗ ಬೇಯಿಸಿದ್ದಾರೆ. ಮೋಸ್ಟ್ಲಿ ಜನ ಇದನ್ನೇ ಜಾಸ್ತಿ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಪೀಸ್ ಟ್ರೈ ಮಾಡೋಣ. ಜಗಿತಾನೇ ಇದ್ದೀನಿ. ಅಷ್ಟು ಹಾಡು. ಗ್ರೇವಿ ಅಂತೂ ಸಖತ್ತಾಗಿದೆ. ಇದ್ರ ಜೊತೆ ಮುದ್ದೆ ಇದ್ಬಿಟ್ರಂತೂ ಕ್ರೇಜಿ ಕಾಂಬಿನೇಷನ್. ಹೆವಿ ಹಾಡು. ಮಟನ್ ಸ್ವಲ್ಪ ಸಿಕ್ಕಾಪಟ್ಟೆ ಹಾಡು, ಒಂದು ಸ್ವಲ್ಪ ಬೇಯಬೇಕಿತ್ತು. ಬಟ್ ಟೇಸ್ಟ್ ವೈಸ್ ಅಂತೂ ಅಲ್ಟಿಮೇಟ್ ಸಖತ್ತಾಗಿದೆ. ಇಡ್ಲಿ ಜೊತೆ ಗ್ರೇವಿ ಅಂತೂ ಕ್ರೇಜಿ ಕಾಂಬಿನೇಷನು. ಸ್ಪೈಸಿ ಜಾಸ್ತಿ. ಒಂದೊಳ್ಳೆ ಈಗ ನಮ್ಮೂರ ಕಡೆ ಅದೇ ಹೇಳಿದ್ಮೇಲೆ ಜಾತ್ರೆ ಮಾಡಿದಾಗ ಯಾವ ಥರ ಸರ್ವ್ ಮಾಡ್ತಾರೋ ಸೇಮ್ ಅದೇ ಥರನೇ ಇಲ್ಲೇ ಮೇಕೆ ಕಟ್ ಮಾಡಿ ಇಲ್ಲೇ ಕುಕ್ ಮಾಡಿ ಒಂದು ಚಾಪೆ ಹಾಕ್ಬಿಟ್ಟು ಚಾಪಲ್ಲಿ ಸರ್ವ್ ಮಾಡ್ಕೊಂಬರ್ತಾಯಿದ್ದಾರೆ. ನಿಜವಾಗ್ಲೂ ಕೂಡ ಒಂದೊಳ್ಳೆ ಹೋಮ್ಲಿ ಸ್ಟೈಲ್, ಒಂದೊಳ್ಳೆ ನಾಟಿ ಸ್ಟೈಲು. ಜನ ಸ್ವಲ್ಪ ಇದ್ದಾರೆ, ಜನ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ, ಏನು ಮಾಡೋಕ್ಕಾಗಲ್ಲ, ಕ್ರೌಡ್ ಇರೋ ಏರಿಯಾ. ಸೊ ಒಂದೊಳ್ಳೆ ನಾಟಿ ಸ್ಟೈಲ್ ಊಟ. ನಿಜವಾಗ್ಲೂ ಕೂಡ ಸಖತ್ತಾಗಿದೆ. ಸ್ವಲ್ಪ ಪೀಸ್ ಬೇಯಬೇಕಿತ್ತು, ಅದು ಬಿಟ್ಟರೆ ಮಿಕ್ಕಿದೆಲ್ಲ ಚೆನ್ನಾಗಿದೆ. ಗ್ರೇವಿ ಜೊತೆಗೆ ಇಡ್ಲಿ ಅಂತೂ ಕ್ರೇಜಿ ಕಾಂಬಿನೇಷನು. ಸೊ ನೆಕ್ಸ್ಟ್ ಐಟಮು ರೈಸ್ ಜೊತೆಗೆ ಇದೇ ಮಟನ್ ಸಾಂಬಾರ್ಲಿ ಟ್ರೈ ಮಾಡೋಣ. ಓನರ್ ಇದ್ದಾರೆ, ಓನರ್ನ ಮಾತಾಡ್ಸೋಣ. ನಾನು ತಮಿಳಲ್ಲೇ ಮಾತಾಡಿಸ್ತೀನಿ. ಸೊ ಅವ್ರಿಗೆ ಕನ್ನಡ ಬರಲ್ಲ ಅಂತೆ. ಅಕ್ಕ ವಣಕ. வணக்கம். உங்களோட பேர் அக்கா? இந்திரா சந்திரன். உங்களோட இது என்ன, இது சந்தை பேர் என்ன உங்களோட? இது சந்தகரி ஹோட்டல். சந்தகரி ஹோட்டல் இதுதான் நேமா? நேம் சந்தகரி ஹோட்டல். ஓகே. ஓனர் வந்து ஃபர்ஸ்ட் ஓனர் சந்திரன். ஓகே. அடுத்தது இந்திரா. எத்தனை தலைமுறை இது ரன் பண்றீங்க? 3 தலைமுறை. 3 தலைமுறை. எங்க மாமனார், எங்க அத்தை, எங்க ஹஸ்பண்ட், இப்போ நான். நீங்க ரன் பண்றீங்க. ஸ்டார்ட் பண்ணது எங்க அத்தையும் எங்க மாமனாரும். ஓகே. இங்க தானே ஸ்டார்ட் பண்ணது இல்ல வேற கடையா? நாற்றம்பள்ளி சொந்த ஊர். ஓகே. நாற்றம்பள்ளி, பர்கூர், வாணியம்படி. ஓகே. இப்போ வாணியம்படி போறதுல. ஓகே. நாற்றம்பள்ளி, பர்கூர், உரப்பம், குந்தாரப்பள்ளி. மாடு சேர்ற இடத்துல குந்தாரப்பள்ளி. ஓகே. 4 கடையில 4 சைடுல பண்றோம்ங்க. செவ்வாய்க்கிழமை இங்க, புதன்கிழமை நாளைக்கு உரப்பம். ஓகே. திங்கக்கிழமை நாற்றம்பள்ளி. ஓகே. வெள்ளிக்கிழமை வந்து குந்தாரப்பள்ளி. ஆமா. ஓகே. என்னென்ன கிடைக்கும் அக்கா? இது இங்க வந்து மட்டன், ஓகே, போட்டி, ஓகே, கால்பாயா, கலகரி. ஒரு 11 மணி வரைக்கும் இட்லி. 16 மணி வரைக்கும், 12 மணி வரைக்கும். 11. ஓகே ஓகே. 11 o'clock. அது வரைக்கும் இட்லி கிடைக்கும். அப்புறமா மதியத்துக்கு மேல தலகரி, ஓகே, கால்பாயா, ஓகே கிடைக்கும். எவ்வளவு ஐட்டம் கிடைக்கும் ஒரு இதுல? இந்த ஆட்டுக்கு என்னென்ன வருது? காலையில ஈரல், ஓகே, ஈரல், இந்த மூளை, அது மாதிரி எல்லாம் கிடைக்கும். ஓகே. எவ்வளவு ஆட்டு ஒரு நாளைக்கு கட் பண்றீங்க? அந்த சந்தைக்கு மாதிரி இந்த சந்தைக்கு 4 ஆடு. ஓகே. பரு நாற்றமல்லி 3. ஓகே. உரப்பம் ஒரு 6. ஓகே. குந்தாரப்பள்ளி சந்தைக்கு மாறி ரைஸ் ஆகுது. இது டைமிங்ஸ் எப்ப இருக்குறீங்க? காலையில 8 ல இருந்து 3 வரைக்கும். 8 ல இருந்து 3 வரைக்கும். அக்கா சாப்பாடு பிரைஸ் என்ன? சாப்பாடு பிரைஸ். இட்லி கொடுக்குறீங்க, இட்லி ரைஸ் கொடுக்குறீங்க. இட்லி கறி அவங்களுக்கு எது தேவையோ அது வாங்கிக்குவாங்க. எவ்வளவு ஆகுது? 150 ரூபாய். இட்லி கறி 150, கறி சாப்பாடு 150. ஓகே. கால் பாயா 200 ரூபாய். 150 ரூபாய் 2 கால். 50 ரூபாய் சாப்பாடு. ஓகே. சாதா சாப்பாடு 50 ரூபாய். ஓகே. இட்லி 50 ரூபாய் சாதா இட்லி. ஃபுல் அன்லிமிட்டடா இல்ல ஒரு வாட்டி தான் கொடுப்பீங்களா? லிமிட்டட். ஏதோ கேட்டா கொஞ்சம் எக்ஸ்ட்ரா போட்டு கேட்டால். அண்ணா கொஞ்சம் ரைஸ், கொஞ்சம் கிரேவி, கொஞ்சமா. ಪೀಸ್ ಅಂತೂ ಸಿಕ್ಕಾಬಟ್ಟೆ ಆಡಿದೆ. ಮೊದಲೇ ಹೇಳಿದಂಗೆ ರೈಸ್ ಜೊತೆಗೆ ಟ್ರೈ ಮಾಡೋಣ. ಗ್ರೇವಿ ಅಂತೂ ಸಿಕ್ಕಾಬಟ್ಟೆ ಖಾರ. ಕೊಂಚ ಗ್ರೇವಿ ಗ್ರೇವಿ ಇದು ಸೆಕೆಂಡ್ ಗ್ರೇವಿ. ಒಂದು 15 ನಿಮಿಷ ವೆಯ್ಟ್ ಮಾಡಿ ಬಂದಿರೋಂಥ ಗ್ರೇವಿ. ಫಸ್ಟ್ ಗ್ರೇವಿ ಖಾಲಿ ಆಗೋಯ್ತು. ಬಟ್ ಜನ ಬರ್ತಾ ಇದ್ದಾರಲ್ಲ, ಬಿಸಿ ಗ್ರೇವಿ. ರೈಸ್ ಆರೋಗಿದೆ, ಬಿಸಿ ಗ್ರೇವಿ. ಪಾಪ ಸುಡ್ತಾ ಇದೆ. ಗ್ರೇವಿ ಜೊತೆಗೆ ಇಡ್ಲಿ ಜೊತೆಗೆ ಕ್ರೇಜಿ ಇತ್ತು. ಗ್ರೇವಿ ಜೊತೆಗೆ ಇನ್ನೂ ಸಖತ್ತಾಗಿರುತ್ತೆ ಗ್ರೇವಿ ಅಂದ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಜನ. ನಮ್ಮ ಕ್ಯಾಮ್ರಾಮನ್ಗೆ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಬರ್ತಾನೆ ಇದ್ದಾರೆ. ಸೊ ಅದಕ್ಕೆ ಸೈಡ್ ಕಳಿಸ್ಬಿಟ್ಟು ನಾನೇ ತಿರ್ಕೂತ್ಕೊಂಡ್ಬಿಟ್ಟಿದ್ದೀನಿ. ತಿನ್ನೋಣ. ವಾಹ, ಆಹಾ ಆಹಾ, ಸೈಕು. ಇಡ್ಲಿಗಂತೂ ಕ್ರೇಜಿ ಇತ್ತು. ಇದಕ್ಕಂತೂ ಅಲ್ಟಿಮೇಟ್ ಆಗಿದೆ. ಸೆಕೆಂಡ್ ಗ್ರೇವಿ ಬಂತಲ್ಲ, ಸ್ವಲ್ಪ ಸ್ಪೈಸಿ ಕಮ್ಮಿ. ಅದಂತೂ ಹೆವಿ ಖಾರ ಇತ್ತು. ಇದು ಮೀಡಿಯಮ್ ರೇಂಜಲ್ಲಿ ಖಾರ ಇದೆ.
ಇನ್ನೊಂದು ಬೈಟು. ವಾ ಸಖತ್ತಾಗಿದೆ, ಅಲ್ಟಿಮೇಟ್ ಅಂತಲೇ ಹೇಳ್ತೀನಿ. ಪೀಸ್ ಸ್ವಲ್ಪ ಬೆಂದಿದ್ರೆ ಇನ್ನೂ ಕ್ರೇಜಿ ಇರೋದು. ಬಟ್ ಪೀಸ್ ಯಾಕೆ ಬೆಂದಿಲ್ಲ ಅಂದರೆ ಇಲ್ಲಿನ ಜನಗಳು ತಿನ್ನೋದು ಇಷ್ಟು ಹಾರ್ಡಾಗಿರೋದನ್ನೇ ತಿಂತಾರಂತೆ, ಜಾಸ್ತಿ ಬೇಯಿಸಿದ್ದು ತಿನ್ನಲ್ವಂತೆ. ಸೊ ಆ ಒಂದು ಕಾರಣಕ್ಕೆ ಇಷ್ಟು ಬೇಯಿಸ್ತಾರಂತೆ. ಫೋನ್ ಮಾಡ್ಕೊಂಬಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬೇಯಿಸ್ಬಿಟ್ಟು ಪೀಸ್ನ ಕೂಡ ಕೊಡ್ತಾರೆ. ಗ್ರೇವಿ ಅಂತೂ ಕ್ರೇಜಿ ಅಂತಲೇ ಹೇಳ್ತೀನಿ. ಸೊ ಇವರು ವಾರದಲ್ಲಿ 4 ದಿನ 4 ಸಂತೆಯಲ್ಲಿ ಫುಡ್ನ ಸರ್ವ್ ಮಾಡ್ಕೊಂಬರ್ತಾಯಿದ್ದಾರೆ. ಇಲ್ಲೊಂದು ಜಾಗದಲ್ಲಿ ಮಾಡ್ತಾಯಿದ್ದಾರೆ, ಕೃಷ್ಣಗಿರಿ ಹೈವೇಲಿ ಕೂಡ ಒಂದು ಮಾಡ್ತಾರಂತೆ. ಇನ್ನೆರಡು ಕಡೆ ಬೇರೆ ಬೇರೆ ಕಡೆ ಮಾಡ್ತಾರೆ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ಚೆಕ್ಔಟ್ ಮಾಡಿ ಯಾವ ಏರಿಯಾ ಅಂತ. ಇವರು ಬೆಳಗ್ಗೆ 8 ಗಂಟೆಗೆ ಇಡ್ಲಿ ತಿಂಡಿಯಿಂದ ಶುರು ಮಾಡಿದ್ರೆ, ತಿಂಡಿಯಿಂದ ನಾನ್ ವೆಜ್ ಶುರು ಮಾಡಿದ್ರೆ ಸಂಜೆ 4 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ರನ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಓನ್ಲಿ ಮಟನ್ ಐಟಮು. ದಿನಕ್ಕೆ 4 ರಿಂದ 5 ಮರಿ. ಈ ಒಂದು ಜಾಗದಲ್ಲಿ ದಿನಕ್ಕೆ 6 ಮರಿ ಕಟ್ ಮಾಡ್ತಾರಂತೆ. ಅಷ್ಟು ಕ್ರೇಜ್ ಇದೆ ಈ ಸಂತೆಗಳಲ್ಲಿ. ಎಲ್ಲ ಕಡೆ ಅಂದರೆ ಹಳ್ಳಿಗಳ ಕಡೆ ಸಂತೆ ಮಾಡ್ತಾರಲ್ಲ, ಎಲ್ಲ ಸಂತೆಗಳಲ್ಲಿ ಈ ಥರ ಒಂದು ಜಾಗ ಇದ್ಬಿಟ್ಟು ನಿಜವಾಗ್ಲೂ ಕೂಡ ಸಖತ್ತಾಗಿರುತ್ತೆ. ಅವ್ರು ಹೇಳೋ ಪ್ರಕಾರ ಇದು 3ನೇದು ಅದು 4ನೇ ತಲೆಮಾರು ಅಂತ ಹೇಳಿದರು. 70 ವರ್ಷ ಆಗಿದೆ ಅಂತೆ. 70 ವರ್ಷದಿಂದ ಕೂಡ ಇದನ್ನು ಕಂಟಿನ್ಯೂಸ್ ಆಗಿ ನಿಲ್ಲಿಸದೆ ಕಂಟಿನ್ಯೂಸ್ ಆಗಿ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಜಕ್ಕೂ ಗ್ರೇಟ್ ಅಂತಲೇ ಹೇಳ್ಬೋದು. ನಾನು ಹೇಳಿದಾಗನೇ ಪ್ರತಿಯೊಂದು ಸಂತೆಯಲ್ಲಿ ಕೂಡ ಈ ಥರ ಒಂದು ಸಂತೆ ಇರೋದು ಅಥವಾ ಸಂತೆ ಊಟ ಅಂತ ಮಾಡಿಬಿಟ್ರೆ ಎಲ್ರಿಗೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ನಿಜವೂ ಕೂಡ ಚೆನ್ನಾಗಿದೆ. ಟೇಸ್ಟ್ ವೈಸ್ ಅಲ್ಟಿಮೇಟು ಕ್ರೇಜಿ ಅಂತಲೇ ಹೇಳ್ತೀನಿ. ಇನ್ನು ಬೇರೆ ಬೇರೆ ಸಿಗುತ್ತೆ. ಮೇಕೆಯಲ್ಲಿ ಏನೇನು ಸಿಗುತ್ತೆ ಎಲ್ಲ ಪಾರ್ಟ್ಸ್ನು ಕೂಡ ಸೆಪ್ರೇಟಾಗಿ ಮಾಡ್ತಾರೆ. ಬ್ರೈನ್ ಬೇಕಾದ್ರೆ ಬ್ರೈನು, ಬ್ಲಡ್ ಬೇಕಾದ್ರೆ ಬ್ಲಡ್ಡು, ಬೋಟಿ ಬೇಕಾದ್ರೆ ಬೋಟಿ, ಎಲ್ಲನೂ ಸಿಗುತ್ತೆ. ಅದು ಮಧ್ಯಾಹ್ನದ ಮೇಲೆ. ನಾವು ಬಂದಿರೋದು ಬೆಳಿಗ್ಗೆ 8 ಗಂಟೆಗೆ ತಿಂಡಿಗೆ ಬಂದಿರೋದ್ರಿಂದ ಅವ ಐಟಮ್ ಇಲ್ಲ. ಒಂದು 3-4 ಐಟಮ್ ಮಾತ್ರ ಇಲ್ಲಿದೆ. ಸೊ ಅದರಲ್ಲಿ ಮೇನಾಗಿ ನಾನು ಮಟನ್ ಐಟಮ್ ಟ್ರೈ ಮಾಡೋಕ್ಕೆ ಅಂತಲೇ ಬಂದಿದ್ದು. ನಿಜವೂ ಕೂಡ ಸಖತ್ತಾಗಿದೆ. ಪೀಸು ಹೇಳ್ಬಿಟ್ಟು ನೆಕ್ಸ್ಟ್ ಟೈಮ್ ಬಂದಾಗ ನಂಬರ್ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿಕೊಂಡು ಕಾಲ್ ಮಾಡ್ಕೊಂಡು ಬನ್ನಿ. ಪೀಸ್ ಚೆನ್ನಾಗಿ ಬೇಯಿಸಿರಂದ್ರೆ ಬೇಯಿಸಿರ್ತಾರೆ. ಅದು ಜಾಸ್ತಿ ಜನ ಇರಬೇಕು, ಒಬ್ಬರಿಬ್ಬರಿಗೆಲ್ಲ ಬೇಯಿಸಲ್ಲ. ಒಂದು 5-6 ಜನ, ಒಂದು 7-8 ಜನ ಬಂದರೆ ಬೇಯಿಸ್ಕೊಡ್ತಾರೆ. ಸಖತ್ತಾಗಿದೆ. ಕ್ರೇಜಿ. ಎಕ್ಸ್ಟ್ರಾ ಗ್ರೇವಿ ಹಾಕೊಂಡು ತಿನ್ಬೇಕಂದ್ರೆ ಖಾರ ಸ್ವಲ್ಪ ಜಾಸ್ತಿ, ಅದಕ್ಕೆ ಗ್ರೇವಿ ಬೇಡ ಅಂತ ಲೈಟ್ ಹಾಕೊಂಡು ತಿಂತಾಯಿದ್ದೀನಿ. ಸೊ ಈ ಜಾಗದ ಬಗ್ಗೆ ನೀವೇನಾದ್ರು ಕೇಳಿದರೆ ಅಥವಾ ಇಲ್ಲಿ ಫುಡ್ನ ಟೇಸ್ಟ್ ಮಾಡಿದ್ರೆ ನಾನು ಕಮೆಂಟ್ ತಿಳಿಸಿ. ಇನ್ನೂ ಟೇಸ್ಟ್ ಮಾಡಿಲ್ಲ ಅಂದರೆ ಬೆಂಗಳೂರು ಟು ಚೆನ್ನೈ ಅಥವಾ ಬೆಂಗಳೂರು ಟು ಕೃಷ್ಣಗಿರಿ ಬಂದಾಗ ಈ ಒಂದು ಜಾಗದಲ್ಲಿ ಬಂದು ವಿಸಿಟ್ ಮಾಡಿ. ಎವ್ರಿ ಮಂಗಳವಾರ ಈ ಒಂದು ಜಾಗದಲ್ಲಿ ಫುಡ್ನ ಸರ್ವ್ ಮಾಡ್ತಾರೆ. ಒನ್ಸ್ ವಿಸಿಟ್ ಮಾಡಿ ಫುಡ್ನ ಟೇಸ್ಟ್ ಮಾಡಿ ಟೇಸ್ಟ್ ಆಗಿತ್ತು ಅನ್ನೋದನ್ನ ಮತ್ತೆ ಕಮೆಂಟ್ನ ತಿಳಿಸಿ. ಇನ್ನೊಂದು ಇದೇ ಥರ ಡಿಫ್ರೆಂಟ್ ಆಗಿರೋಂಥ ಕಂಟೆಂಟಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.